ಕಳೆದ ಒಂದು ವಾರದಿಂದ ಗೋಕಾಕ ಪಟ್ಟಣ ಮತ್ತು ಸುತ್ತಮುತ್ತ ಪ್ರವಾಹದಿಂದ ತೊಂದರೆಗಳಾಯಿತು ಮತ್ತು ರಸ್ತೆ ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ ಪೊಲೀಸರು. ಇವತ್ತು ವೀಕ್ಷಣೆ ಮಾಡಿ ಅದನ್ನು ಸರಿ ಮಾಡಿ ಇವತ್ತು ಸಾಯಂಕಾಲವರೆಗೆ ಅಟ್ಲೀಸ್ಟ್ ಬಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಭಾಳ ಬಸ್ಗಳನ್ನು ಬಿಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಇವತ್ತು ಬಸ್ ಮಾಡ್ತಾರೆ. ಇನ್ನೂ ಪೂರ್ತಿ ಒಂದು ಪ್ರಮಾಣದಲ್ಲಿ PW ಇಂಜಿನಿಯರ್ ವೀಕ್ಷಣೆ ಮಾಡಿ ನಂತರ ಎಲ್ಲ ವೆಹಿಕಲ್ಗೆ ಅದು ಮಾಡಿಕೊಡ್ತೀವಿ. ತಾತ್ಕಾಲಿಕವಾಗಿ ಬಸ್ಸಿಗೆ ಅನುಕೂಲ ಮಾಡ್ತೀವಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಂತ ಮಾಡ್ತೇವೆ. ಈಗ ಹೊಸ ಬ್ರಿಡ್ಜ್ ಸಲಾಗ ಲೋಡ್ಸರ್ ಬ್ರಿಡ್ಜ್ ಆಗಲಿ ಚಿಕ್ಕುಳಿ ಬ್ರಿಡ್ಜ್ ಆಗಿ ಏನು ಹೊಸ ಬ್ರಿಡ್ಜ್ ಈಗ ಲೋಡ್ಸರ್ ಶಾಂಕ್ಷನ್ ಆಗಿರೋದು. ಇನ್ನು ಎಸ್ಟಿಮೇಟು ಟೆಂಡರ್ ಆಗಬೇಕು. ಮೋಸ್ಟ್ಲಿ ಒಂದು 2 ವರ್ಷ ಅದಕ್ಕೆ ಟೈಮ್ ಬೇಕಾಗುತ್ತೆ. ಆದರೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಲೋಡ್ಸರ್ ಬ್ರಿಡ್ಜ್. ಸೊ ಈಗ ಪದೇ ಪ್ರವಾಹ ಬರೋದ್ರಿಂದ ಸ್ವಲ್ಪ ಈಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜನರು ಬರೀ ಮತ್ತು ಕಾಳಜಿ ಕೇಂದ್ರಕ್ಕೆ ಹೋಗೋದು ಮತ್ತು ಒಳಗೆ ಬರೋ ಮಾಡ್ತಾರೆ. ಅವ್ರಿಗೆ ಶಾಶ್ವತ ಪರಿಹಾರ ಕೊಡಲಿಕ್ಕೆ ಏನಿದೆ? ಶಾಶ್ವತ ಪರಿಹಾರ ಕಷ್ಟ ಅದು ಮಾಡೋದು. ಯಾಕಂದರೆ ನೀರು ಇಲ್ಲಾಂದ್ರೆ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಕಷ್ಟ. ಅವ್ರು ಬಿಟ್ಟು ಬರೋಲ್ಲ. ಮತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೇ ಸಾರಿ 19ರಲ್ಲಿ. ಆದ ನಂತರ ಮೊನ್ನೆ ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅದು. ಹಾಗಾಗಿ ಶಿಫ್ಟಿಂಗ್ ಮಾಡೋದು ಕಷ್ಟ ಇದೆ. ಯಾಕಂದರೆ ಅವ್ರನ್ನ ಒಪ್ಪಬೇಕಾಗ್ಬೇಕು. ಅವ್ರು ಒಪ್ಪದೇ ನಾವೇನು ಮಾಡಲಿಕ್ಕಾಗಲ್ಲ. ಅವ್ರು ಒಪ್ಪಿರಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.